ಹೈ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟೀಸ್ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಮಾಡಿರುವಂಥದ್ದು. ಫ್ರಂಟ್ ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಮುಂದೆ ನಿಮಗೆ ಪ್ಲಾಂಟ್ರಿ ಬಾಕ್ಸ್ ಮಾಡಿದ್ದಾರೆ. ಎಲಿವೇಶನಲ್ಲಿ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಗೇಟ್ ಬಂದು ಫುಲ್ ಸೈಜ್ 10 ಫೀಟ್ ನಿಮಗೆ SS ಟ್ಯೂಬಿಂದ ಗೇಟ್ ಮಾಡಿ ಫಂಡರ್ ಮ್ಯಾಕ್ಸ್ ಶೀಟ್ ಮತ್ತು CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು. ಎಲ್ಲ ನಿಮಗೆ SSA ಯೂಸ್ ಮಾಡಿರುವಂಥದ್ದು. ಇಲ್ಲಿ CNC ಕಟಿಂಗ್ ಶೀಟ್ ಮತ್ತು ಟ್ಯೂಬ್ಸ್ ಬಂದು ಫುಲ್ ಮನೇನ ನಿಮಗೆ ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ. SS ಗ್ರಿಲ್ ಮಾಡಿರುವಂಥದ್ದು. ಗೇಟಿಂದ ಒಳಗೆ ಎಂಟ್ರಿ ಆದರೆ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ಪಾರ್ಕಿಂಗ್ ಸಿಗುವಂಥದ್ದು. ಇಲ್ಲಿ ಸೆಂಟರ್ಸಲ್ಲಿ ನಿಮಗೆ ಯಾವುದೇ ಕಾಲಮ್ಸ್ ಕೂಡ ಅಡ್ಡ ಬರೋದಿಲ್ಲ. ಗ್ರೌಂಡ್ ಫ್ಲೋರ್ ಪಾರ್ಕಿಂಗಲ್ಲಿ 15/15 ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 4ರಿಂದ 5 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಬೋರ್ವೆಲ್ ಫೆಸಿಲಿಟಿ ಸಿಗುತ್ತೆ. ಹಾಗೆ ಕಾವೇರಿ ವಾಟರ್ ಕೂಡ ಇರುವಂಥದ್ದು. ಹಾಗೆ ನಿಮಗೊಂದು 12,000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಂಪ್ ಸಿಗುತ್ತೆ. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಗ್ಯಾಸ್ ಕನೆಕ್ಷನ್ ಮತ್ತು UPSಗೋಸ್ಕರ ಬಿಟ್ಟಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಮೇಲೆ ಹೋದರೆ ನಿಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಡೋರ್ ಸಿಗುತ್ತೆ. ಸ್ಟೇರ್ ಕೇಸ್ ರೈಲಿಂಗ್ ಬಂದು ಗ್ರೌಂಡ್ ಫ್ಲೋರ್ನಲ್ಲಿ SS ಟ್ಯೂಬಿಂದ ರೈಲಿಂಗ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಎಂಟ್ರಿ ಆದರೆ ನಿಮಗೆ ರೈಲಿಂಗ್ ಬಂದು SS ಟ್ಯೂಬ್ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಫ್ರಂಟ್ ವಾಲ್ ಬಂದು ನ್ಯಾಚುರಲ್ ಸ್ಟೋನಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ನೋಡ್ಬೋದು ನೀವು. ಫ್ರಂಟ್ ಪೂರ್ತಿ ನಿಮಗೆ SS ಟ್ಯೂಬ್ ಮತ್ತು ಗ್ಲಾಸಿಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಮೈನ್ ಡೋರ್ ಬಗ್ಗೆ ಹೇಳೋದಾದರೆ ಮೈನ್ ಡೋರ್ನಲ್ಲಿ ಎರಡೂ ಕಡೆ ನಿಮಗೆ 2 ಶಟರ್ನ ವಿಂಡೋ ಕೊಟ್ಟು ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಮಾಡಿರುವಂಥದ್ದು. ಪೂರ್ತಿ ವಾಸ್ಕಲ್ ಮತ್ತು ಮೈನ್ ಡೋರ್ ಬಂದು ಟೀಕುಡ್ಡಿಂದ ಮಾಡಿರುವಂಥದ್ದು. ಇದು ಪ್ಯೂರ್ ಬರ್ಮಾಟಿಕ್ಕಿಂದ ಮಾಡಿರುವಂಥ ಮೈನ್ ಡೋರ್ ಮತ್ತು ವಾಸ್ಕಲ್. ಇದು ನೋಡ್ಬೋದು ನೀವು. ಮೈನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಬ್ರಾಸ್ ಕೂಡ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ. ಹ್ಯಾಂಡಲ್ ಕೂಡ ಆ್ಯಂಟಿಕ್ನ ಒಳ್ಳೆ ಹ್ಯಾಂಡಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಗ್ರೌಂಡ್ ಮೊದಲು ಸಿಗೋದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾನಲ್ಲಿ ಮೇನ್ ಡೋರ್ ಪಕ್ಕದಲ್ಲೇ ನಮಗೆ ಪೂಜಾ ರೂಮ್ ಸಿಗುತ್ತೆ. ನೋಡ್ಬೋದು ನೀವು. ತುಂಬ ದೊಡ್ಡದಾದಂಥ ಡೋರ್ ಮತ್ತು ವಾಸ್ಕಲ್ ಸಿಗುವಂಥದ್ದು ಪೂಜಾ ರೂಮ್ಗೆ. ಪೂಜಾ ರೂಮ್ ಡೋರ್ ಮತ್ತು ವಾಸ್ಕಲ್ಲು ಬಂದು ನಿಮಗೆ ಪ್ಯೂರ್ ಬರ್ಮಾಟಿಕ್ಕಿಂದ ಮಾಡಿರೋಂಥದ್ದು. ಪಾಲಿಶ್ಡ್ ಬರ್ಮಾಟಿಕ್. ಬ್ರಾಸ್ ಕೂಡ ಯೂಸ್ ಮಾಡಿದ್ದಾರೆ. ಸೆಂಟರ್ನಲ್ಲಿ ಒಂದು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ತುಂಬ ಸ್ಪೇಷಿಯಸ್ ಆಗಿ ದೊಡ್ಡದಾಗಿರುವಂಥ ಪೂಜಾ ರೂಮ್ ಅಂತ ಹೇಳ್ಬೋದು. ಪೂರ್ತಿ ಮಾರ್ಬಲ್ ಫ್ಲೋರಿಂಗ್ ಮತ್ತು ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಲ್ ಮತ್ತು ಇದರಲ್ಲಿ ಸೀಲಿಂಗಲ್ಲಿ ನೋಡೋದಾದರೆ ಲೈಟಿಂಗ್ ಯೂಸ್ ಮಾಡಿದ್ದಾರೆ. ಒಂದು ಸನ್ಲೈಟ್ಗೋಸ್ಕರ ವಿಂಡೋ ಕೂಡ ಫಿಕ್ಸೆಡ್ ವಿಂಡೋ ಮಾಡಿರುವಂಥದ್ದು ಪೂಜಾ ರೂಮ್ ಅಲ್ಲಿ. ಎಲ್ಲ ಮಾರ್ಬಲ್ ಕ್ಲಾಡಿಂಗ್ ಮಾಡಿರೋದು. ಪೂರ್ತಿ ಒಂದೇ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಲಿವಿಂಗಲ್ಲಿ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿರುವಂಥದ್ದು ಫ್ಲೋರಿಂಗಲ್ಲಿ. ಈ ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ TV ಕ್ಯಾಬಿನೆಟ್ ಸಿಗುತ್ತೆ. TV ಕ್ಯಾಬಿನೆಟ್ ವಾಲ್ ಬಂದು
ನಿಮಗೆ ಯು ಶೇಪಲ್ಲಿ ವಿಂಡೋ ಕೊಟ್ಟಿದ್ದಾರೆ. ಮೇಲೆ ಪೂರ್ತಿ ಫಿಕ್ಸೆಡ್ ಕೊಟ್ಟು ಸೆಂಟರ್ ಟಿವಿ ಕ್ಯಾಬಿನೆಟ್ ಆ ಕಡೆ ಈ ಕಡೆ ಎರಡು ಕಡೆ 2 ಶಟರ್ನ 2 ಟೀಕುಡ್ ವಿಂಡೋ ಮಾಡಿರುವಂಥದ್ದು. ಪೂರ್ತಿ ಟಿವಿ ಕ್ಯಾಬಿನೆಟ್ ಬಂದು ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದು ಮಾತ್ರ ನಿಮಗೆ ಕೆಳಗಡೆ ಒಂದು ಬಾಕ್ಸ್ ಮಾಡಿರುವಂಥದ್ದು, ಸೆಟ್ ಆಫ್ ಬಾಕ್ಸ್ ಮತ್ತು ಐಟಮ್ಸ್ ಇರೋದಕ್ಕೆ ನೋಡ್ಬೋದು. ಒಂದು ಫ್ಯಾನ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಝೂಮರ್ ಲೈಟ್ ವಿತ್ ಫ್ಯಾನ್ ಬರುವಂಥದ್ದು. ಈ ಕಡೆ ವಾಲ್ ಬಂದು ಡಿಸೈನ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದ್ರೆ POP ಇಂದ ವಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಆಂಬಿಯೆಂಟ್ ಲೈಟಿಂಗ್ ಕೂಡ ಯೂಸ್ ಮಾಡಿರುವಂಥದ್ದು. ಮೇನ್ ಡೋರ್ನ ಬಲಗಡೆ ನಿಮಗೆ ಓಪನ್ ಕಿಚನ್ ಸಿಗತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ ಅಲ್ಲಿ ನಿಮಗೆ 9 ಟ್ಯಾಂಡಮ್ ಬಾಕ್ಸಸ್ ಯೂಸ್ ಮಾಡಿ ಒಂದು ಪುಲ್ಔಟ್ ಕೂಡ SS ನ ಪುಲ್ಔಟ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಬಂದು ಆರ್ಟಿಫಿಷಿಯಲ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಕ್ವಾಟ್ಸ್ನ ಒಂದು ರೌಂಡ್ ಸಿಂಕ್ ಯೂಸ್ ಮಾಡಿದ್ದಾರೆ. ಟಾಪ್ ಕ್ಯಾಬಿನೆಟ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟು ಮೇಲ್ಗಡೆ ಲಾಫ್ಟ್ಸ್ ಮಾಡಿರುವಂಥದ್ದು. ಸ್ಟೋರೇಜಸ್ಗೆ ದೊಡ್ಡ ದೊಡ್ಡ ಐಟಮ್ ಸ್ಟೋರ್ ಮಾಡೋದಕ್ಕೆ ಲಾಫ್ಟ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಒಂದು ಡಿಸೈನರ್ ಲೈಟ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲಿ ಕಿಚನ್ ಅಲ್ಲಿ ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಪೂರ್ತಿ ವೈಟ್ ಟೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಇದು ಬಾಲ್ ಅಥವಾ ಟೈಲ್ ಅಂತ ಗೊತ್ತೇ ಆಗೋದಿಲ್ಲ. ವೈಟ್ ಸ್ಯಾಟಿನ್ ಫಿನಿಶ್ ಇರುವಂಥ ಒಂಥರ ಟೈಲಿಂಗ್ ಮಾಡಿರುವಂಥದ್ದು ಇಲ್ಲಿ ಕಿಚನ್ನಲ್ಲಿ. ಇಲ್ಲ ನಿಮಗೆ ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೂಡ ಸಿಗುತ್ತೆ. ಈ ಡೋರ್ ಕೂಡ ನಿಮಗೆ ಪೂರ್ತಿ ಟೀಕುಡ್ಡಿಂದಾನೇ ಮಾಡಿರುವಂಥದ್ದು. ವಾಸ್ಕಲ್ ಮತ್ತೆ ಡೋರ್, ಯುಟಿಲಿಟಿ ಡೋರ್ ಕೂಡ. ಇಲ್ಲಿ ನಾವು ಹೊರಗೆ ಬಂದರೆ ನಮಗೆ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. 4 ಫೀಟ್ ಟೈಲಿಂಗ್ ಮಾಡಿದರೆ ಮೇಲೆ ಬಂದು ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು ಯುಟಿಲಿಟಿ ಸ್ಪೇಸ್ನ. ಕಿಚನ್ ಆಪೋಸಿಟ್ ಅಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಸಿಗುತ್ತೆ. ಸ್ಟೇರ್ ಕೇಸ್ ಪಕ್ಕದಲ್ಲಿ ಕಿಚನ್ ಮತ್ತೆ ಸ್ಟೇರ್ ಕೇಸ್ನ ಸೆಂಟರ್ನಲ್ಲಿ ಡೈನಿಂಗ್ ಏರಿಯಾ ಸಿಗುವಂಥದ್ದು ನೋಡ್ಬೋದು ನೀವು. ಡೈನಿಂಗ್ ಏರಿಯಾದಲ್ಲಿ ಒಂದು ಗಾರ್ಡನಿಂಗ್ ಕೂಡ ಮಾಡಿ ವಾಟರ್ ಫೌಂಟೈನ್ ಕೂಡ ಇನ್ಸ್ಟಾಲ್ ಮಾಡಿರುವಂಥದ್ದು ಇಲ್ಲಿ. ಈ ವಾಲ್ ಕೂಡ ನಿಮಗೆ ಕಿಚನ್ ಸ್ಟೇರ್ ಕೇಸ್ನ ಕೆಳಗಡೆ ಮತ್ತೆ ಡೈನಿಂಗ್ನ ಅಪೋಸಿಟ್ ವಾಲ್ ಬಂದು ಫುಲ್ ನ್ಯಾಚುರಲ್ ಸ್ಟೋನ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಒಂದು ಡಿಸೈನರ್ ಆಂಟಿಕ್ ಪೀಸ್ ಇನ್ಸ್ಟಾಲ್ ಮಾಡಿರುವಂಥದ್ದು ಇಲ್ಲಿ ವಾಲಲ್ಲಿ. ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮ್ನ ಡೋರ್ಸ್ ಮತ್ತೆ ವಾಸ್ಕಲ್ ಕೂಡ ಎಲ್ಲ ಬರ್ಮಾಟಿಕ್ಕಿಂದಾನೆ ಮಾಡಿರುವಂಥದ್ದು. ವಾಶ್ರೂಮಲ್ಲಿ ಫ್ಲೋರಿಂಗ್ ಬಂದು ಆಂಟಿಸ್ಕಿಡ್ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲಲ್ಲಿ ಮ್ಯಾಟ್ ಫಿನಿಶ್ 2x4 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರುವಂಥದ್ದು. ವಿಂಡೋ ಕೂಡ ಬಾತ್ರೂಮ್ ವಿಂಡೋಸ್ ಕೂಡ ನಿಮಗೆ ಟೀಕುಡ್ಡಿಂದಾನೆ ಮಾಡಿರುವಂಥದ್ದು. ಎಲ್ಲ ಫಿಟ್ಟಿಂಗ್ಸ್ ಕೂಡ ಆಗಿದೆ. ಎಲ್ಲ ಜರ್ಮನ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಗೆಬ್ರಿಟ್ ನೋಡ್ಬೋದು ನೀವು. ಗೆಬ್ರಿಟ್ ಬ್ಯಾಂಡ್ನ ಕನ್ಸೀಲ್ ಟ್ಯಾಂಕ್ ಬರುತ್ತೆ, ಕಮೋಡ್ ಬರುತ್ತೆ. ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಬಾತ್ರೂಮಲ್ಲಿ ನಿಮಗೆ ಮಿರರ್ ಕೂಡ ಸಿಗುವಂಥದ್ದು. ಹ್ಯಾಂಡ್ ವಾಶ್ ಮತ್ತೆ ಒಂದು ಮಿರರ್. ಇದು ಕೂಡ ಎಲ್ಲ ಒಳ್ಳೆ ನ್ಯಾಚುರಲ್ ಸ್ಟೋನಲ್ಲಿ ಮಾಡಿರುವಂಥ, ಮಾರ್ಬಲಲ್ಲಿ ಮಾಡಿರುವಂಥ ಸಿಂಕ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಒಳ್ಳೆ ಲೈಟಿಂಗ್ ಇರುವಂಥ ಮಿರರ್ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಆಪೋಸಿಟ್ ನಿಮಗೆ ಫಸ್ಟ್ ಫ್ಲೋರ್ನಲ್ಲಿ ಒಂದು ರೂಮ್ ಸಿಗುತ್ತೆ. ರೂಮ್ ಡೋರ್ಸ್ ಮತ್ತು ವಾಸ್ಕಲ್ಸ್ ಕೂಡ ಎಲ್ಲ ಟೀಕುಡ್ಡಿಂದಾನೆ ಮಾಡಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿರುವಂಥದ್ದು. ಈ ರೂಮ್ನಲ್ಲಿ ನಿಮಗೆ 2 ವಿಂಡೋ ಸಿಗುತ್ತೆ. ಒಂದು ಫಿಕ್ಸೆಡ್ ಹಾಗೆ ಒಂದು ಸಿಂಗಲ್ ಶಟರ್. ಈ ಕಡೆ ಕೂಡ ಒಂದು ಫಿಕ್ಸೆಡ್ ಮತ್ತೆ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಒಳ್ಳೆ ಸ್ಪೇಷಿಯಸ್ ಆಗಿರುವಂಥ ರೂಮ್ ಅಂತ ಹೇಳ್ಬೋದು. ಒಂದು ವಾಲ್ನ ಬಂದು ನಿಮಗೆ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ಒಂದು ವಾಲ್ನಲ್ಲಿ ವಾಲ್ಪೇಪರ್ ಹಾಕಿರೋಂಥದ್ದು. ಇನ್ನು 3 ವಾಲ್ ಪ್ಲೈನ್ ಸಿಗುತ್ತೆ. ಈ ಕಡೆ ಡೋರ್ ಪಕ್ಕದಲ್ಲಿ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು ನೋಡ್ಬೋದು ನೀವು. ಸ್ಟೂಲ್ ಕೂಡ
ಇವರೇ ಪ್ರೊವೈಡ್ ಮಾಡ್ತಾರೆ. ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಐಟಮ್ ಸ್ಟೋರೇಜ್ ಮಾಡೋದಕ್ಕೆ. ಇಲ್ಲೊಂದು ಆರ್ಚ್ ಮಾಡಿದ್ದಾರೆ. ಇಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ 2 ಡ್ರಾಯರ್ಸ್ ಮಾಡಿ ಮೇಲೆ 2 ಡೋರ್ನ ಓಪನ್ ಟೈಪ್ ವಾರ್ಡ್ರೋಬ್ ಮಾಡಿರುವಂಥದ್ದು. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ. 2 ಕಡೆ ಬರುತ್ತೆ ನಿಮಗೆ. ಇಲ್ಲಿ ನಮಗೆ ಸೆಂಟರ್ನಲ್ಲಿ ಎಂಟ್ರಿ ಕೊಟ್ಟು 2 ಕಡೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಎರಡು ವಾರ್ಡ್ರೋಬ್ನ ಸೆಂಟರ್ನಲ್ಲಿ ಮತ್ತೊಂದು ಸ್ಲೈಡಿಂಗ್ ಡೋರ್ ಸಿಗುತ್ತೆ. ಈ ಸ್ಲೈಡಿಂಗ್ ಡೋರ್ ಓಪನ್ ಮಾಡಿದ್ರೆ ಬಾತ್ರೂಮ್ ಸಿಗುವಂಥದ್ದು. ಬಾತ್ರೂಮ್ ಡೋರ್ ಇದು. ಇಲ್ಲಿ ಕೂಡ ನಿಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇಲ್ಲೂ ನೋಡ್ಬೋದು ನೀವು, ಒಳ್ಳೆ ಡಿಸೈನರ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಸಿಗುತ್ತೆ, ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, 2 ವಿಂಡೋಸ್ ಸಿಗುವಂಥದ್ದು ಈ ಬಾತ್ರೂಮ್ನಲ್ಲಿ. ಎಲ್ಲ ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗನ್ನು ಆಗಲೇ ಹೇಳಿದಾಗೆ ಎಲ್ಲ ಆ್ಯಂಟಿ ಸ್ಕಿಡ್ ಲಪೋತ್ರ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಲಿವಿಂಗ್ ಕಡೆ ಬಂದರೆ ಸೆಕೆಂಡ್ ಫ್ಲೋರ್ ರೂಮ್ಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಸಿಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ರೈಲಿಂಗಲ್ಲಿ ಬಂದು ಇಂಟೀರಿಯರ್ ಸ್ಟೇರ್ಸ್ ರೈಲಿಂಗಲ್ಲಿ ಬಂದು ಟೀಕುಡ್ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಮೇಲೆ ಬಂದರೆ ನಮಗೆ ಇಲ್ಲೂ ಕೂಡ ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ದೊಡ್ಡದಾದಂಥ ಲಿವಿಂಗ್ ಏರಿಯಾ ಸಿಗುತ್ತೆ. ಈ ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಸ್ವಿಂಗ್ ಇನ್ಸ್ಟಾಲ್ ಮಾಡಿದ್ದಾರೆ, ನೋಡ್ಬೋದು. ಸ್ವಿಂಗ್ ಹಾಕಿದ್ದಾರೆ. ಹಾಗೆ ನೀವು ಸ್ಟೇರ್ ಕೇಸ್ ಆಪೋಸಿಟ್ ವಾಲ್ ಬಂದು ವಾಲ್ಪೇಪರ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಆ ವಾಲ್ನಲ್ಲಿ ನಿಮಗೆ ಒಂದು ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಈ ಕಡೆ ಕೂಡ ಒಂದು ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಇಲ್ಲಿ ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಈ ಫ್ಲೋರ್ನಲ್ಲಿ ನಿಮಗೆ 2 ರೂಮ್ಗಳು ಸಿಗುತ್ತೆ. ಎಲ್ಲ ರೂಮ್ಸು ನಿಮಗೆ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ರೂಮ್ನೊಳಗೆ ಎಂಟ್ರಿ ಆದರೆ ನಮಗೆ ಈ ವಾಲ್ನಲ್ಲಿ ಕೂಡ ಒಂದು ವಾಲ್ನಲ್ಲಿ ವಾಲ್ಪೇಪರ್ ಯೂಸ್ ಮಾಡಿದ್ದಾರೆ. ಒಂದು 2 ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಬಾಲ್ಕನಿ ಸಿಗುವಂಥದ್ದು. ಈ ಕಡೆ ನಿಮಗೆ ಸೆಂಟರ್ನಲ್ಲಿ ಡಬಲ್ ಡೋರ್ ಬಾಲ್ಕನಿ ಡೋರ್ ಮಾಡಿ 2 ಕಡೆ, ಆ ಕಡೆ ಈ ಕಡೆ 2 ಕಡೆ ನಿಮಗೆ ಸಿಂಗಲ್ ಶಟರ್ಸ್ನ ವಿಂಡೋ ಮಾಡಿದ್ದಾರೆ. ಕೆಳಗಡೆ 2 ಫಿಕ್ಸೆಡ್ ವಿಂಡೋಸ್ ಮಾಡಿರುವಂಥದ್ದು. ನೋಡ್ಬೋದು, ಇಲ್ಲಿ ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ವಾಲ್ ಮತ್ತು ಸೀಲಿಂಗಲ್ಲಿ ಫಂಡ್ರಮ್ಯಾಕ್ ಶೀಟ್ ಯೂಸ್ ಮಾಡಿರೋಂಥದ್ದು. ಇಲ್ಲಿ ರೈಲಿಂಗ್ ಬಂದು SS ಟ್ಯೂಬ್ ಮತ್ತು ಟಫ್ ಆ್ಯಂಡ್ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ ರೈಲಿಂಗಲ್ಲಿ. ಈ ಕಡೆ ಬಂದರೆ ನಮಗೆ ಡೋರ್ ಪಕ್ಕದಲ್ಲೇ ಒಂದು ಆರ್ಚ್ ಸಿಗುತ್ತೆ. ಈ ಆರ್ಚಲ್ಲಿ ಒಳಗೆ ಎಂಟ್ರಿ ಆದರೆ ನಮಗೆ ವಾಕ್-ಇನ್ ವಾರ್ಡ್ರೋಬ್ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಹ್ಯಾಂಗರ್ಸ್ ಕೊಟ್ಟಿದ್ದಾರೆ ಬಟ್ಟೆಗಳು ತಗ್ಲಾಕೋದಕ್ಕೆ. ಕೆಳಗಡೆ ಡ್ರಾಯರ್ ಮಾಡಿರುವಂಥದ್ದು. ಇಲ್ಲಿ 3 ಡೋರ್ನ ಒಂದು ಓಪನ್ ಟೈಪ್ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ಸ್ ಮಾಡಿದ್ದಾರೆ. ಕೆಳಗಡೆ ಒಂದು ಸಿಂಗಲ್ ಡ್ರಾಯರ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿದ್ರೆ ನೀವು ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ದೊಡ್ಡದಾದಂಥ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಮಿರರಲ್ಲಿ ಕೂಡ ನಿಮಗೆ ಬ್ಯಾಕ್ ಸೈಡಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು. ಡ್ರೆಸ್ಸಿಂಗ್ ಮಿರರ್, ಡೋರ್ ಮೇಲೆ ಮಿರರ್ ಕೊಟ್ಟಿರುವಂಥದ್ದು. ಈ ಕಡೆ ನೋಡೋದಾದರೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಅಟ್ಯಾಚ್ ಬಾತ್ರೂಮ್ಗೆ. ಸ್ಲೈಡಿಂಗ್ ಡೋರ್ ಬಂದು ಫ್ರೇಮ್ ಮಾಡಿ ಸೆಂಟರ್ನಲ್ಲಿ ಫುಲ್ ಟಫ್ ಆ್ಯಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್. ಈ ಅಟ್ಯಾಚ್ ಬಾತ್ರೂಮಲ್ಲಿ ನಿಮಗೆ ಬಾಡಿ ಜೆಟ್ಸ್ ಸಿಗುವಂಥದ್ದು. ಜಾಗ್ವಾರ್ನ ಬಾಡಿ ಜೆಟ್ಸ್ ಯೂಸ್ ಮಾಡಿದ್ದಾರೆ. ಜಾಗ್ವಾರ್ನ ಬಾಡಿ ಜೆಟ್ಸ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಈ ಬಾತ್ರೂಮಲ್ಲಿ ನಿಮಗೊಂದು 2 ಲೋಯರ್ ಸಿಗುತ್ತೆ. ಒಂದು ಓಪನ್ ಬಿಟ್ಟಿರುವಂಥದ್ದು, ನಿಮಗೆ ಎಕ್ಸಾಸ್ಟ್ ಫ್ಯಾನ್ಗೋಸ್ಕರ ಬಿಟ್ಟಿರುವಂಥದ್ದು. ಸೆಂಟರ್ನಲ್ಲಿ ಹ್ಯಾಂಡ್ ವಾಶ್ ಸಿಗುತ್ತೆ. ಮಾರ್ಬಲ್ನ ನ್ಯಾಚುರಲ್ ಹ್ಯಾಂಡ್ ವಾಶ್
ಯೂಸ್ ಮಾಡಿರುವಂಥದ್ದು. ಇಲ್ಲಿ ಡಿಸೈನರ್ ಮಿರರ್ ಯೂಸ್ ಮಾಡಿದ್ದಾರೆ. ವೆಟ್ ಮತ್ತು ಡ್ರೈ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಲಿವಿಂಗ್ ಕಡೆ ಬಂದು ಬಲಕ್ಕೆ ತಿರುಗಿದ್ರೆ ಮತ್ತೊಂದು ರೂಮ್ ಸಿಗುತ್ತೆ. ಇಲ್ಲಿ ನಿಮಗೆ ರೂಮ್ಗೆ ಎಂಟ್ರಿ ಆಗಕ್ಕೆ ಮೊದಲು ಇಲ್ಲೂ ಕೂಡ ಒಂದು ಸಣ್ಣದಾದಂಥ ಗಾರ್ಡನಿಂಗ್ ಏರಿಯಾ ಥರ ಮಾಡಿರುವಂಥದ್ದು. ಇದು ಬುದ್ಧ ಇದ್ದಾರೆ ಇಲ್ಲಿ. ಇಲ್ಲಿ ಎಂಟ್ರಿ ಆದ ನಿಮಗೆ ಮತ್ತೊಂದು ರೂಮ್ ಸಿಗುತ್ತೆ. ಇಲ್ಲೂ ಕೂಡ ಫ್ಲೋರಿಂಗಲ್ಲಿ ಸೇಮ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ, ಇಟಾಲಿಯನ್ ಮಾರ್ಬಲ್. ಸೇಮ್ ಕೆಳಗೆ ನೋಡಿದಾಗೇ 2 ವಿಂಡೋ ಸಿಗುತ್ತೆ. ಒಂದು ಫಿಕ್ಸೆಡ್ ಆಗಿ ಒಂದು ಶಟರ್ಸ್. ಒಂದು ವಾಲಲ್ಲಿ ವಾಲ್ಪೇಪರ್ ಇನ್ಸ್ಟಾಲ್ ಮಾಡಿದ್ದಾರೆ, ನೋಡ್ಬೋದು ನೀವು. ವಾಲ್ಪೇಪರ್ ಡಿಸೈನ್ ನೋಡ್ಬೋದು. ಹಾಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು ಈ ರೂಮ್ನಲ್ಲಿ ಕೂಡ. ವಾಕಿಂಗ್ ವಾರ್ಡ್ರೋಬ್ ಮೇಲೆ ಮೇಲ್ಗಡೆ ಲಾಕ್ಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ಸ್ಲೈಡಿಂಗ್ ಡೋರ್ ಸಿಗುತ್ತೆ ಬಾತ್ರೂಮ್ಗೆ. ಎಲ್ಲ ಬಾತ್ರೂಮ್ ಡೋರ್ಸ್ ಕೂಡ ಸ್ಲೈಡಿಂಗೇ ಮಾಡಿರುವಂಥದ್ದು. ಇಲ್ಲಿ ವಾಸ್ಕಲ್ ಇನ್ಸ್ಟಾಲ್ ಮಾಡಿ ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ, ನೋಡ್ಬೋದು. ಇಲ್ಲೂ ಕೂಡ ನಿಮಗೆ ಡ್ರೈ ಏರಿಯಾ ಮತ್ತು ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಈ ಬಾತ್ರೂಮಲ್ಲೂ ನಿಮಗೆ 2 ವಿಂಡೋಸ್ ಸಿಗುತ್ತೆ. 2 ಕಡೆ ಡೋರ್ಸ್ ಇನ್ಸ್ಟಾಲ್ ಮಾಡಿ ಎಕ್ಸಾಸ್ಟ್ ಫ್ಯಾನ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ಈ ಬಾತ್ರೂಮಲ್ಲೂ ಬಾಡಿ ಜೆಟ್ಸ್, ಜಾಗ್ವಾರ್ನ ಬಾಡಿ ಜೆಟ್ಸ್ ಹಾಕಿರುವಂಥದ್ದು. ಇಲ್ಲಿ ಸ್ಪೌಟ್, ಬಾಡಿ ಜೆಟ್ಸ್, ಶವರ್ ಎಲ್ಲ ಬಂದು ಜಾಗ್ವಾರ್ನ ಬ್ರ್ಯಾಂಡ್ನ ಫಿಟ್ಟಿಂಗ್ಸ್. ಇದು ಬಂದು ಹ್ಯಾಂಡ್ ವಾಶ್, ನೋಡ್ಬೋದು ನೀವು ಎಷ್ಟು ಡಿಸೈನರ್ ಹ್ಯಾಂಡ್ ವಾಶ್ ಹಾಕಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ. ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಮಿರರ್ ಕೂಡ ಇನ್ಸ್ಟಾಲ್ ಆಗಿದೆ. ಕೆಳಗೆ ನೋಡ್ಬೋದು ನೀವು, ಯಾವುದೇ ರೀತಿ ಅಬ್ಸ್ಟ್ರಕ್ಷನ್ ಬರಲ್ಲ ನಿಮಗೆ. ವಾಶ್ ಮಾಡೋದಕ್ಕೆಲ್ಲ ತುಂಬ ಈಸಿಯಾಗಿರುತ್ತೆ. ಇಲ್ಲಿಂದ ಮತ್ತೆ ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ನಲ್ಲಿ ಕೂಡ ನಿಮಗೆ ಒಂದು ರೂಮ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಸನ್ಲೈಟ್ಗೋಸ್ಕರ ಮಾಡುವಂಥದ್ದು. MS ಗ್ರಿಲ್ ಮಾಡಿ ಮೇಲ್ಗಡೆ ಟಫ್ ಆ್ಯಂಡ್ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೊಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಇಲ್ಲೂ ಕೂಡ ಒಂದು ಡಿಸೈನರ್ ಪ್ಯಾಂಟ್ರಿ, ಹ್ಯಾಂಗಿಂಗ್ ಟೈಪ್ನ ಪ್ಯಾಂಟ್ರಿ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲಿ ಒಳಗೆ ಎಂಟ್ರಿ ಆದರೆ ಸೇಮ್ ನಾವು ಕೆಳಗೆ ನೋಡಿದಾಗ ಸೇಮ್ ಸೈಜ್ನ ಸೇಮ್ ಪ್ಯಾಟ್ರನ್ನ ರೂಮ್ ಸಿಗುತ್ತೆ. ಒಂದು ವಾಲ್ಗೆ ವಾಲ್ಪೇಪರ್ ಇನ್ಸ್ಟಾಲ್ ಮಾಡಿದರೆ 2 ವಿಂಡೋಸ್ ಸಿಗುತ್ತೆ. 3 ವಾಲ್ ನಿಮಗೆ ಲೈನ್ ಸಿಗುವಂಥದ್ದು. ಸೇಮ್ ಪ್ಲ್ಯಾನ್ ಸೇಮ್ ಬರುತ್ತೆ. ಇದು ಕೆಳಗಡೆ ನೋಡಿದಾಗ ಸೇಮ್ ಬರುತ್ತೆ. ಸೇಮ್ ಅದೇ ಥರ ನಿಮಗೆ ವಾಕಿನ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಹಾಗೆ ಸ್ಲೈಡಿಂಗ್ ಡೋರ್ ಸಿಗುವಂಥದ್ದು. ವಾಶ್ರೂಮ್ಗೆ, ಅಟ್ಯಾಚ್ ಬಾತ್ರೂಮ್ಗೆ ಸ್ಲೈಡಿಂಗ್ ಡೋರ್. ಡ್ರೈ ಮತ್ತು ವೆಟ್ ಏರಿಯಾ ಸಪ್ರೇಟ್ ಮಾಡಿರುವಂಥದ್ದು. ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಪಕ್ಕದಲ್ಲೇ ಅಟ್ಯಾಚ್ ಬರುವಂಥದ್ದು ಬಾತ್ರೂಮ್. ಇಲ್ಲೂ ಕೂಡ ಬಾಡಿ ಜೆಟ್ಸ್, ಸೇಮ್ ಜಾಗ್ವಾರ್ನ ಬಾಡಿ ಜೆಟ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಆರ್ಕಿಟೆಕ್ಟ್ ಡಿಸೈನಿಂಗ್ ಪ್ಲಸ್ ಆರ್ಕಿಟೆಕ್ಟೇ ಕಟ್ಟಿರುವಂಥ ಬಿಲ್ಡಿಂಗ್ ಇದು. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಸಿಗುತ್ತೆ. ಒಂದು ಡಿಸೈನರ್ ಮಿರರ್ ಸಿಗುತ್ತೆ. ಇಲ್ಲಿಂದ ಹೊರಗೆ ಬಂದರೆ ಮತ್ತೆ ಲಿವಿಂಗ್ ಕಡೆ ನಾವು, ಇಲ್ಲೂ ಕೂಡ ನಿಮಗೆ ಟೆರಸ್ ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಒಂದು ಟೀ ಕುಡ್ಡಲ್ಲೇ ಮಾಡಿರುವಂಥ ಡೋರ್ ಸಿಗೋವಂಥದ್ದು. ಇದು ಬಂದು ನಿಮಗೆ ಸಿಟ್ಔಟ್ ಏರಿಯಾ.
ಒಂದು ವಾಲ್ನಲ್ಲಿ ಪೂರ್ತಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಮೇಲೆ ನೋಡೋದಾದರೆ ಸನ್ಲೈಟ್ಗೋಸ್ಕರ ಓಪನ್ ಬಿಟ್ಟಿರುವಂಥದ್ದು, ಮೇಲೆ ಟಫನ್ ಗ್ಲಾಸ್ ಇನ್ಸ್ಟಾಲ್ ಮಾಡಿದ್ದಾರೆ. ನೀರು ಬರೋದಿಲ್ಲ, ನೀರು ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ. ಪ್ಯಾರಾಪಿಟ್ ವಾಲ್ ಮೇಲೆ ಕೂಡ ನಿಮಗೆ SS ಟ್ಯೂಬ್ಸ್ ರೈಲಿಂಗ್ ರನ್ ಮಾಡಿರುವಂಥದ್ದು. ಫ್ರಂಟ್ ಪೂರ್ತಿ ನಿಮಗೆ SS ಟ್ಯೂಬ್ ಮತ್ತು ಟಫಾನ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಫ್ಲೋರಿಂಗ್ ಬಂದು ವುಡನ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗಲ್ಲಿ. ಇಲ್ಲಿ ಬಂದು ನಿಮಗೆ ವಾಷಿಂಗ್ ಏರಿಯಾ ಸಿಗುತ್ತೆ, ವಾಷಿಂಗ್ ಮಿಷಿನ್ ಇಡೋದಕ್ಕೆ ಮತ್ತು ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿರುವಂಥದ್ದು. ಮೇಲೆ ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ ಅಂದರೆ ಟೆರೆಸ್ಗೆ ಹೋಗೋದಕ್ಕೆ, ಟ್ಯಾಂಕ್ ರೂಮ್ ಹತ್ರ ಹೋಗೋದಕ್ಕೆ ನಿಮಗೆ ಸ್ಟೇರ್ ನೋಡ್ಬೋದು, ಸ್ಟೇರ್ಸ್ ಮಾಡಿರುವಂಥದ್ದು. ಇದು ರೌಂಡ್ ಶೇಪ್ನಲ್ಲಿ ಮಾಡಿರುವಂಥ ಸ್ಟೇರ್ಸ್. ಇದು ಲ್ಯಾಡರ್ ಅಂತ ಹೇಳ್ಬೋದು. MS ಇಂದ ಮಾಡಿರುವಂಥ ಸ್ಟೇರ್ ಕೇಸ್ ಇದು. ಇಲ್ಲಿ ನಾವು ಮೇಲೆ ಬಂದರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ ನೋಡ್ಬೋದು. ಫುಲ್ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಇಲ್ಲಿ ನಿಮಗೆ ಹೈ ಟ್ಯಾಂಕ್ನ ಒಂದು ಓವರ್ ಟ್ಯಾಂಕ್ ಇನ್ಸ್ಟಾಲ್ ಮಾಡಿದರೆ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ, ಸ್ಟೋರೇಜಸ್ ಮಾಡ್ಕೋಬೋದು. ಇದು ಬಂದು ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಇದೆರಡು ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ ನಿಮಗೆ ಜಸ್ಟ್ 1.5 ಕಿಲೋಮೀಟರ್ ಆಗುವಂಥದ್ದು. ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಓನರ್ ಬಂದು ಈ ಬಿಲ್ಡಿಂಗಿಗೆ 2,90 lakhs ಕೋಟ್ ಮಾಡ್ತಾ ಇದ್ದಾರೆ. 2,90 ಲಕ್ಷ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಡೈರೆಕ್ಟ್ ಬಿಲ್ಡಿಂಗ್ ವಿಸಿಟ್ ಮಾಡಿ ಓನರ್ ಜೊತೆ ಸಿಟ್ಟಿಂಗ್ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.